ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಮ್ಮ ಹಾರ್ಟ್ ಚಕ್ರನ ಓಪನ್ ಮಾಡ್ಕೊಳ್ಳೋದಕ್ಕೆ ಒಂದು ಟ್ರಿಕ್ಸ್ ಜೊತೆ ಬಂದಿದ್ದೀನಿ. ಏನಪ್ಪ ಅಂತಂದರೆ, ನಾವು ಚಿಕ್ಕಲಿಂದನೂ ನಮ್ಮಪ್ಪ ನನ್ನ ಪ್ರೀತಿ ಮಾಡಿರೋದು ನಮಗೆ ಸಾಕಾಗಿರಲ್ಲ ಅಂತ ಫೀಲ್ ಆಗಿರುತ್ತೆ. ಸೊ ನಮ್ಮ ಚಕ್ರ ಬ್ಲಾಕ್ ಆಗಿರುತ್ತೆ. ನಮ್ಮ ತಾಯಿನ ಕೊಟ್ಟಿರೋ ಪ್ರೀತಿ ನಮಗೆ ಸಾಕಾಗಿಲ್ಲ ಅನಿಸುತ್ತೆ. ಸೊ ಬ್ಲಾಕ್ ಆಗಿರುತ್ತೆ. ಸೊ ಈಗ ನಾವು ಏನು ಮಾಡ್ಬೋದಪ್ಪ ಅಂತಂದರೆ, ನಮ್ಮ ತಂದೆ ತಾಯಿ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡಿ, ನೀವು ನನಗೇನು ಪ್ರೀತಿ ಕೊಟ್ಟಿದ್ದೀರಾ, ಆ ಪ್ರೀತಿ ನಾನು ತುಂಬ ಸ್ಯಾಟಿಸ್ಫೈಡ್ ಆಗಿದ್ದೀನಿ. ಸೊ ಅದರಿಂದ ನನ್ನ ಒಂದು ಅನಾಹತ ಅಥವಾ ಹಾರ್ಟ್ ಚಕ್ರ ಏನಿದೆ ಅದು ಓಪನ್ ಆಗ್ತಿದೆ ಅಂತ ಫೀಲ್ ಆಗ್ಬೋದು. ಕೆಲವರಿಗೆ ಈಗ ಪೇರೆಂಟ್ಸ್ ಇಲ್ಲದೆ ಇರ್ಬೋದು, ಅಥವಾ ಇದ್ರೂ ಮಾಡೋಕ್ಕಾಗಲ್ಲ ಅಂದರೆ ಇದು ನನಗೆ ತುಂಬ ತುಂಬ ತುಂಬಾ ಇಷ್ಟ ಆಗಿರೋವಂಥ ಟ್ರಿಕ್ಸ್, ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು ಕಪ್ನ ಇಟ್ಕೊಳ್ಳಿ. ಸೊ ಏನು ಸುಪ್ರೀಂ ಪವರ್ ನಮ್ಮ ಬಿಗ್ ಬಾಸ್ ಇದ್ದಾರೆ ಶಿವ, ಅವ್ರನ್ನೇ ನಿಮ್ಮ ತಂದೆ ಅಂತ ಅಂದ್ಕೊಳ್ಳಿ. ಪಾರ್ವತಿ ಅವಳನ್ನ ಯಾವ ರೂಪದಲ್ಲಾದರೂ, ನಾನು ದುರ್ಗಾ ರೂಪದಲ್ಲಿ ಅವಳನ್ನ ಅಮ್ಮ ಅಂತ ಅಂದ್ಕೊಂಡಿದ್ದೀನಿ. ಯಾವ ರೂಪದಲ್ಲಿ ಬೇಕಾದರೂ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವಳೇ ನಿಮ್ಮ ತಾಯಿ ಅಂತ ಅಂದ್ಕೊಳ್ಳಿ. ಸೊ ಕಣ್ಣು ಮುಚ್ಕೊಂಡು ಮೆಡಿಟೇಟಿವ್ ಸ್ಟೇಟ್ಗೆ ಹೋಗ್ಬಿಟ್ಟು ನಿಮ್ಮ ಕಣ್ಣು ಎದುರುಗಡೆ ಶಿವ ಮತ್ತು ಪಾರ್ವತಿ ಇಬ್ಬರು ಇದ್ದಾರೆ. ಸೊ ಅವ್ರನ್ನ ನೀವು ಏನು ಮಾಡ್ತಾ ಇದ್ದೀರಾ, ಕರಿತಾ ಇದ್ದೀರಾ. ಅಮ್ಮ ಆ್ಯಂಡ್ ಅಪ್ಪ ಅಂತಲೇ ಕರಿತಾ ಇದ್ದೀರಾ. ಮದರ್ ಆ್ಯಂಡ್ ಫಾದರ್ ಥರನೇ ಟ್ರೀಟ್ ಮಾಡ್ತಾ ಇದ್ದೀರಾ. ಸೊ ಅವ್ರ ಹತ್ರ ಇವಾಗ ನೀವು ಭಿಕ್ಷೆ ಕೇಳ್ತಾ ಇದ್ದೀರಾ. ಪ್ಲೀಸ್ ಅಮ್ಮ, ನಿನ್ನ ಪ್ರೀತಿನ ಇದ್ರೊಳಗಡೆ ಫಿಲ್ ಮಾಡು. ಈ ಫಿಲ್ ಮಾಡಿರೋ ಪ್ರೀತಿ ನನ್ನ ಹಾರ್ಟ್ ಚಕ್ರಕ್ಕೆ ಹೋಗಿ ಅದೇನಾಗ್ತಾ ಇದೆ, ಅಲ್ಲೇ ಲಾಕ್ ಆಗ್ತಾ ಇದೆ. ಸೊ ಆ ಪ್ರೀತಿನ ನಾನು ಫೀಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀನು ಕೊಟ್ಟಿರೋ ಆ ಪ್ರೀತಿಯಿಂದ ನನ್ನ ಚಕ್ರ ಪ್ರಾಪರಾಗಿ ಬ್ಯಾಲೆನ್ಸ್ ಆಗಿ ನನಗೆ ಏನೇನು ಲೈಫಲ್ಲಿ ಸಿಗಬೇಕೋ ಎಲ್ಲ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಜಸ್ಟ್ ಇಮ್ಯಾಜಿನ್. ಆ್ಯಂಡ್ ಮತ್ತೆ ನಿಮಗೆ ಇವರು ತುಂಬ ಪ್ರೀತಿನ ಕೊಟ್ಟಿದ್ದಾಳೆ, ಅದು ಕೂಡ ಗ್ರೀನಾಗೇ ಇದೆ. ಆ ಎನರ್ಜಿ ಕೂಡ ಗ್ರೀನಾಗೆ ನಿಮಗೆ ಫೀಲ್ ಆಗ್ತಾ ಇದೆ ಅಂತ ಫೀಲ್ ಮಾಡಿಕೊಂಡು ಆ ಎನರ್ಜಿನ ನಿಮ್ಮ ಹಾರ್ಟ್ ಚಕ್ರದೊಳಗಡೆ ಸೇರಿಸ್ಕೊಳ್ಳಿ. ಅದಾದಮೇಲೆ ಫಾದರ್, ಸುಪ್ರೀಂ ಪವರ್, ಬಿಗ್ ಬಾಸ್ ಶಿವ ಏನಿದ್ದಾರೆ ಅವ್ರ ಹತ್ರ, ತಂದೆ ನಾನು ನಿನ್ನನ್ನೇ ನಂಬಿದ್ದೀನಿ, ನೀನೇ ನನ್ನ ತಂದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನಗೆ ಬೇಕಾಗಿರೋ ಎಲ್ಲ ತಂದೆ ಪ್ರೀತಿನ ಇದರೊಳಗಡೆ ಫೀಲ್ ಮಾಡಿ. ನಾನು ಇದನ್ನು ನನ್ನ ಚಕ್ರದೊಳಗಡೆ ಏನು ಮಾಡ್ಕೊತೀನಿ, ಲಾಕ್ ಮಾಡ್ಕೊತೀನಿ ಅಂತ ಹೇಳಿ ಬೇಡ್ಕೊಳ್ಳಿ. ಖಂಡಿತ ಅವರು ನಿಮಗೆ ಆ ಪ್ರೀತಿನ ಕೊಟ್ಟೇ ಕೊಡ್ತಾರೆ. ರಿಯಾಲಿಟಿ ಏನಪ್ಪ ಅಂತ ಅಂದರೆ, ದೇವರೇನೆ ನಮಗೆ ಎಲ್ಲಾನು, ಅವರಿಗೆಲ್ಲ ಎನರ್ಜಿನ ಕೊಡೋದಕ್ಕೆ ಅವ್ರ ಹತ್ರ ಆ ಪವರ್ ಇದೆ. ಸೊ ಶಿವ ಏನು ಮಾಡ್ತಾರೆ, ಆ ಒಂದು ಎನರ್ಜಿನ ಇದಕ್ಕೆ ಫಿಲ್ ಮಾಡ್ತಾರೆ, ಆ ಒಂದು ಪ್ರೀತಿನ ಇದರೊಳಗಡೆ ಫಿಲ್ ಮಾಡ್ತಾರೆ. ಸೊ ಫಿಲ್ ಮಾಡಿದ ತಕ್ಷಣ ನೀವೇನು ಮಾಡ್ತೀರಾ, ಆಟೋಮೆಟಿಕ್ಕಾಗಿ ನಿಮ್ಮ ಹಾರ್ಟ್ ಚಕ್ರದಲ್ಲಿ ಅದನ್ನ ಲಾಕ್ ಮಾಡ್ಕೊಳ್ತೀರಾ. ಈ ಒಂದು ಮೆಥಡ್ ಇದೆಯಲ್ಲ, ಇದು ಹೈಲಿ ಪವರ್ಫುಲ್ ಮೆಥಡ್ ಆಗಿರುತ್ತೆ. ಸೊ ನಮ್ಮ ತಂದೆ ತಾಯಿ ಪ್ರೀತಿನ ನಾವೊಂದು ಗ್ಲಾಸಲ್ಲಿ ದೇವರಿಂದ ಪಡ್ಕೊಂಡ್ಬಿಟ್ಟು, ಈಗ ದೇವರು ಅಂತ ಹೇಳಿದರೆ ಎಲ್ಲರಿಗೂ ಅವರೇ ತಂದೆ, ಎಲ್ಲರಿಗೂ ಅವರೇ ತಾಯಿ. ಸೊ ಒಂದು ಗ್ಲಾಸಲ್ಲಿ ಅವರ ಎನರ್ಜಿನ ಫಿಲ್ ಮಾಡಿಕೊಂಡು ನಿಮ್ಮ ಚಕ್ರದೊಳಗಡೆ ಅದನ್ನು ನೀವು ಲಾಕ್ ಮಾಡ್ಕೊಂಬಿಡಿ. ಆ್ಯಂಡ್ ಚಕ್ರದೊಳಗಡೆ ನಾವೇನು ಗ್ರೀನ್ ಲೈಟ್ನ ಫೀಲ್ ಮಾಡ್ತಾ ಇದ್ದೀವಿಲ್ಲ, ಅದು ಫುಲ್ ಸ್ಪ್ರೆಡ್ ಆಗುತ್ತೆ. ಆ ಒಂದು ಅದೇ ಎಲ್ಲಿವರೆಗೆ ರಿಲೇಟೆಡ್ ಆಗಿರುತ್ತೆ ಆ ಚಕ್ರ, ಅದಷ್ಟು ಪಾರ್ಟ್ಸಿಗೂ ಆ ಗ್ರೀನ್ ಅನ್ನೋ ಒಂದು ಕಲರು ಫಿಲ್ ಆಗಿಬಿಡುತ್ತೆ. ಸೊ ನಾವೇನಾಗ್ತೀವಿ, ಅಲ್ಲಿ ಮತ್ತೆ ಓಪನ್ ಆಗ್ತೀವಿ. ಯಾವುದರಲ್ಲಿ, ಪ್ರೀತಿ ವಿಷಯದಲ್ಲಿ. ಸೊ ಪ್ರೀತಿಲಿ ನಮಗೆ ಫೇಲ್ಯೂರ್ ಸಿಗೋದಿಲ್ಲ. ಸಿಕ್ಕಿದ್ರೂ ಕೂಡ ಅದನ್ನು ಒಳಗಡೆ ತೊಗೊಬೇಡಿ. ಆ್ಯಂಡ್ ಎಲ್ಲರೂ ನಿಮ್ಮನ್ನ ಲವ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಡಿ. ನೀವು ಕೂಡ ಬೇರೆಯವ್ರಿಗೆ ತುಂಬ ತುಂಬ ಪ್ರೀತಿ ಕೊಡಿ. ಯಾವತ್ತೂ ಅಷ್ಟೇ, ಯಾವುದೇ ಆದರೂ ನಾವು ಎಷ್ಟು ಕೊಡ್ತೀವಿ ಅಷ್ಟು ನಮಗೆ ರಿಟರ್ನ್ ಬರುತ್ತೆ. ಬಟ್ ಎಲ್ಲರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಕೆಲವರು ಅವ್ರಿಗೆ ಪ್ರೀತಿ ಕೊಟ್ಟರೆ ಅರ್ಥನೇ ಆಗಲ್ಲ, ಅಥವಾ ಅವ್ರಿಗೆ ಪ್ರೀತಿ ಬೇಕಾಗಿರಲ್ಲ. ಸೊ ಅಂಥ ಟೈಮಲ್ಲಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೂ ಹೋಗಬೇಡಿ. ನೆಗ್ಲೆಕ್ಟ್ ಮಾಡ್ತಿದ್ದೀನಿ ಅಥವಾ ನೆಗ್ಲೆಕ್ಟ್ ಮಾಡ್ತಾರೆ, ಏನು ಬೇಡ. ನಮಗೆ ಬೇಕಾಗಿರೋದೇನು, ನಮ್ಮ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಬೇಕು. ಆ್ಯಂಡ್ ಯಾರೇ ಹೀಲರ್ಸ್ ಇದ್ರು, ಬೇರೆಯವ್ರಿಗೆ ನೀವು ಹೀಲ್ ಮಾಡಬೇಕು ಅಂತ ಇದ್ದೀರಾ ಅಂದರೆ, ವೆರಿ ಫಸ್ಟ್ ನೀವು ಓಪನ್ ಮಾಡ್ಕೋಬೇಕಾಗಿರೋಂತಹ ಚಕ್ರ ಬಂದ್ಬಿಟ್ಟು ನಮ್ಮ ಹಾರ್ಟ್ ಚಕ್ರ. ಸೊ ನಮ್ಮ ಹಾರ್ಟ್ ಚಕ್ರ ಓಪನ್ ಆಗಿದ್ದಾಗ ಮಾತ್ರ ಗ್ರೀನ್ ಕಲರ್ನ ನಾವೇನು ಹೇಳ್ತೀವಿ ಅಂದರೆ ಹೀಲಿಂಗ್ ಎನರ್ಜಿ. ಸೊ ಆ ಹೀಲಿಂಗ್ ಎನರ್ಜಿ ನಮ್ಮ ಹತ್ರ ಪರ್ಫೆಕ್ಟಾಗಿ ಇದೆ ಅಂದಾಗ ಮಾತ್ರನೇ ನಾವು ಯಾರನ್ನಾದರೂ ಹೀಲ್ ಮಾಡೋಕ್ಕಾಗೋದು. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ಅದು ರನ್ ಆಗ್ತಾ ಇದೆ ಅಂತ ಹೇಳಿ ಡಿಸೈಡ್ ಮಾಡಿ. ಬಟ್ ಯಾವುದೇ ಕಾರಣಕ್ಕೂ ಪವರ್ ಲೀಕ್ ಆಗೋದಕ್ಕೆ ಬಿಡಬೇಡಿ. ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ಕೋಬೇಡಿ. ಅದ್ರ ಜೊತೆ ನಿಮ್ಮ ಆರ ಏನಿದೆ ಅದನ್ನು ಕ್ಲೆನ್ಸ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನೂ ತುಂಬ ವಿಷಯ ನಾನು ಈ ಒಂದು ಚಕ್ರದ ಬಗ್ಗೆನೇ ಮಾತಾಡಬೇಕು, ಮತ್ತು ಮಾತಾಡೋಣ. ಹಾಗೆಯೇ ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ
ಥ್ಯಾಂಕ್ ಯು ಸೊ ಮಚ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.